ದೊಡ್ಡದಾಗಿ ಪ್ರಕಾಶಮಾನವಾಗಿ ಕಾಣುತ್ತೇನೆ. ನನ್ನಿಂದ ಬೆಳಕು ಮತ್ತು ಶಾಖ ಸಿಗುತ್ತದೆ. ನನ್ನಿಂದ ಪ್ರಾಣಿ, ಪಕ್ಷಿ, ಮನುಷ್ಯ ಸಂಪನ್ಮೂಲಕ್ಕೆ ಬಹಳ ಅವಶ್ಯಕತೆ ಇದೆ. ನನ್ನ ಸುತ್ತಲೂ 8 ಗ್ರಹಗಳು ಸುತ್ತುತ್ತವೆ. ನಾನು ಬುಧ ಗ್ರಹ. ನಾನು ಸೂರ್ಯನಿಂದ ಮೊದಲನೇ ಗ್ರಹ. ನಾನು ಶುದ್ಧ ವಾತಾವರಣ ಹೊಂದಿದ್ದೇನೆ. ನಾನು ಸೂರ್ಯನನ್ನು ಒಂದು ಸುತ್ತಲು 98 ದಿನಗಳನ್ನು ತೆಗೆದುಕೊಳ್ಳುತ್ತೇನೆ. ಶುಕ್ರ ಗ್ರಹ. ಸೂರ್ಯನಿಂದ 2ನೇ ಗ್ರಹವಾಗಿದ್ದೇನೆ. ನಾನು ಸೌರವ್ಯೂಹದ ಅತ್ಯಂತ ಪ್ರಕಾಶಮಾನವಾದ ಗ್ರಹ. ನನ್ನನ್ನು ಬೆಳಗಿನ ಹಾಗೂ ಸಂಧ್ಯಾ ಚುಕ್ಕಿ ಎಂದು ಕರೆಯುತ್ತಾರೆ. ನನಗೆ ಯಾವುದೇ ಉಪಗ್ರಹವಿಲ್ಲ. ನಾನು ಭೂಮಿ. ಸೂರ್ಯನಿಂದ 3ನೇ ಗ್ರಹವಾಗಿದ್ದೇನೆ. ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹವಾಗಿದ್ದೇನೆ. ಜೀವಿಗಳಿಗೆ ಬೇಕಾಗುವ ಅಂಶಗಳು ಆಕ್ಸಿಜನ್, ನೈಟ್ರೋಜನ್, ಹೈಡ್ರೋಜನ್, ಕಾರ್ಬನ್ಗಳು ನನ್ನಲ್ಲಿವೆ. ನನ್ನನ್ನು ನೀಲಿ ಗ್ರಹ ಎಂದು ಕರೆಯುತ್ತಾರೆ. ನಾನು ಸೂರ್ಯನನ್ನು ಸುತ್ತಿ ಬರಲು 1 ವರ್ಷ 28 ದಿನಗಳನ್ನು ತೆಗೆದುಕೊಳ್ಳುತ್ತೇನೆ. ನನಗೆ ಚಂದ್ರನೆಂಬ ಉಪಗ್ರಹವಿದೆ. ನಾನು ಮಂಗಳ ಗ್ರಹ. ಸೂರ್ಯನಿಂದ 4ನೇ ಗ್ರಹವಾಗಿದ್ದೇನೆ. ನನಗೆ ಕೆಂಪು ಗ್ರಹ ಮತ್ತು ಅಂಗಾಕಾರ ಎಂದು ಕರೆಯುತ್ತಾರೆ. ನನಗೆ 2 ಚಿಕ್ಕ ನೈಸರ್ಗಿಕ ಉಪಗ್ರಹಗಳಿವೆ. ನಾನು ಸೂರ್ಯನಿಂದ 5ನೇ ಗ್ರಹವಾಗಿದ್ದೇನೆ. ಅತ್ಯಂತ ದೊಡ್ಡ ಗ್ರಹವಾಗಿದ್ದೇನೆ. ನನಗೆ 67 ಉಪಗ್ರಹವನ್ನು ಹೊಂದಿದ್ದೇನೆ. ನನಗೆ ಗೆಲಿಲಿಯೋ ಪ್ಲಾನೆಟ್ಸ್ ಎಂದು ಕರೆಯುತ್ತಾರೆ. ಅತ್ಯಂತ ಹಗುರವಾದ ಗ್ರಹವಾಗಿದ್ದೇನೆ. ನಾನು ಶನಿ ಗ್ರಹ. ನಾನು ಸೂರ್ಯನಿಂದ 6ನೇ ಗ್ರಹವಾಗಿದ್ದೇನೆ. ನನಗೆ ಬಹಳ ಉಂಗುರಗಳಿವೆ. ನಾನು 83 ನೈಸರ್ಗಿಕ ಉಪಗ್ರಹಗಳನ್ನು ಹೊಂದಿದ್ದೇನೆ. ನಾನು ಸೂರ್ಯನಿಂದ 7ನೇ ಗ್ರಹವಾಗಿದ್ದೇನೆ. ನಾನು ಸೂರ್ಯನ ಸುತ್ತು ಹಾಕಲು 81 ವರ್ಷಗಳನ್ನು ತೆಗೆದುಕೊಳ್ಳುತ್ತೇನೆ. ನಾನು ಅತ್ಯಂತ ಶೀತವಾದ ಗ್ರಹವಾಗಿದ್ದೇನೆ. ನಾನು ಹಿಮ್ಮುಖ ಚಲನೆಯನ್ನು ಪಡೆದಿರುವ ಗ್ರಹವಾಗಿದ್ದೇನೆ. ನಾನು ನೆಪ್ಚೂನ್ ಗ್ರಹ. ಸೂರ್ಯನಿಂದ 8ನೇ ಗ್ರಹವಾಗಿದ್ದೇನೆ. ನಾನು ಅತಿ ಶೀತವಾದ ಗ್ರಹವಾಗಿದ್ದೇನೆ. ನಾನು ಹೊರಗ್ರಹವಾಗಿದ್ದೇನೆ. ಸೂರ್ಯನ